ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಬೆಂಗಳೂರಿನ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಆರ್ಯನ್ ತನ್ನ ವಯಲಿನ್ ಹಿಡಿದು ಕುಳಿತಿದ್ದ. ಕಿಟಕಿಯ ಹೊರಗೆ ಮಳೆ ಹನಿಗಳು ಮಣ್ಣಿನ ಮೇಲೆ ಬಿದ್ದು ಒಂದು ವಿಶಿಷ್ಟ ಸುವಾಸನೆ ಬೀರುತ್ತಿದ್ದವು. ಆರ್ಯನ್ ನುಡಿಸುತ್ತಿದ್ದ ರಾಗದಲ್ಲಿ ಒಂದು ಕಡೆ ವಿದೇಶಕ್ಕೆ ಹಾರುವ ಉತ್ಸಾಹವಿತ್ತು, ಇನ್ನೊಂದು ಕಡೆ ತನ್ನನ್ನು ನಂಬಿದವರನ್ನು ಬಿಟ್ಟು ಹೋಗುವ ಸಣ್ಣ ಆತಂಕವಿತ್ತು. ಆರ್ಯನ್ ಒಬ್ಬ ಅಸಾಧಾರಣ ವಯಲಿನ್ ವಾದಕ. ಲಂಡನ್ನ ಪ್ರತಿಷ್ಠಿತ ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ನಿಂದ ಅವನಿಗೆ ಸ್ಕಾಲರ್ಶಿಪ್ ಬಂದಿತ್ತು. ಅದು ಅವನ ತಂದೆಯ ಕನಸಾಗಿತ್ತು. ಅವನ ತಾಯಿ ಸಾವಿತ್ರಮ್ಮನ ಆಸೆಯೂ ಆಗಿತ್ತು. ಆರ್ಯನ್ ವಯಲಿನ್ ಪಕ್ಕಕ್ಕಿಟ್ಟು ಅಡುಗೆ ಮನೆಯಲ್ಲಿದ್ದ ತಾಯಿಯ ಬಳಿ ಬಂದ. ಸಾವಿತ್ರಮ್ಮ ಅವನಿಗಾಗಿ ಬಿಸಿ ಬಿಸಿ ಕಾಫಿ ತಯಾರಿಸುತ್ತಿದ್ದರು. ಅಮ್ಮ, ಇವತ್ತು ವೀಸಾ ಇಂಟರ್ವ್ಯೂ ಮುಗಿತು. ಇನ್ನೇನು 15 ದಿನಗಳಲ್ಲಿ ನಾನು ಲಂಡನ್ನಲ್ಲಿ ಇರುತ್ತೇನೆ ಎಂದು ಆರ್ಯನ್ ಉತ್ಸಾಹದಿಂದ ಹೇಳಿದ. ಸಾವಿತ್ರಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ನನ್ನ ಮಗ ದೊಡ್ಡ ವಿದ್ವಾಂಸನಾಗುತ್ತಾನೆ ಅಂತ ನಿನ್ನ ತಂದೆ ಯಾವಾಗಲೂ ಹೇಳುತ್ತಿದ್ದರು ಆರ್ಯನ್. ಇವತ್ತು ಅವರು ಇದ್ದಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರೋ. ಹೋಗಿ ಬಾ ಮಗನೇ, ನಿನ್ನ ಕನಸು ನನಸಾಗಲಿ. ಆದರೆ ಅಮ್ಮ, ನೀನು ಒಬ್ಬಳೇ ಇಲ್ಲಿ ಹೇಗೆ ಇರುತ್ತೀಯಾ? ನನಗೆ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ. ಆರ್ಯನ್ ಅವಳ ಕೈ ಹಿಡಿದು ಕೇಳಿದ. ನನಗೇನು ಆಗಲ್ಲ, ಪಕ್ಕದ ಮನೆಯವರು ಇದ್ದಾರೆ. ನಿನ್ನ ಗೆಳೆಯ ವಿಕ್ರಮ್ ಇದ್ದಾನೆ. ನೀನು ಅಲ್ಲಿಗೆ ಹೋಗಿ ದೊಡ್ಡ ಹೆಸರನ್ನು ಮಾಡಬೇಕು. ನನಗೆ ಬೇಕಾಗಿರುವುದು ಅಷ್ಟೇ ಎಂದು ಸಾವಿತ್ರಮ್ಮ ಧೈರ್ಯ ತುಂಬಿದರು. ಅಂದು ಸಂಜೆ ಆರ್ಯನ್ ಪಾರ್ಕ್ನಲ್ಲಿ ತನ್ನ ಪ್ರೇಯಸಿ ಮೇಘನಾಳನ್ನು ಭೇಟಿಯಾದನು. ಮೇಘನ ಒಬ್ಬ ಪ್ರತಿಭಾವಂತ ಚಿತ್ರಕಲೆಗಾರ್ತಿ. ಆಕೆಯ ಬಣ್ಣಗಳಲ್ಲಿ ಆರ್ಯನ್ನ ಸಂಗೀತ ಸದಾ ಜೀವಂತವಾಗಿರುತ್ತಿತ್ತು. ಮೇಘನ, ವೀಸಾ ಸಿಕ್ಕಿದೆ, ಆದರೆ ಮನಸ್ಸು ಮಾತ್ರ ಯಾಕೋ ಭಾರವಾಗಿದೆ. ಮೇಘನ ಅವನ ಕೈ ಮೇಲೆ ಕೈಯಿಟ್ಟು, ಆರ್ಯನ್, ಈ ಅವಕಾಶ ಎಲ್ಲರಿಗೂ ಸಿಗಲ್ಲ. ನನಗೂ ನಿನ್ನ ಅಗಲಿಕೆ ಕಷ್ಟವೇ, ಆದರೆ ನಿನ್ನ ಯಶಸ್ಸೇ ನಮ್ಮಿಬ್ಬರ ಪ್ರೀತಿಗೆ ಸಿಗುವ ದೊಡ್ಡ ಗೌರವ. ನೀನು ಅಲ್ಲಿಗೆ ಹೋದರೂ ನಮ್ಮಿಬ್ಬರ ನಡುವಿನ ಈ ಪ್ರೀತಿಯ ತಂತಿ ಯಾವತ್ತೂ ಸಡಿಲವಾಗಲ್ಲ. ಆರ್ಯನ್ ಮುಗುಳ್ನಕ್ಕು ಅವಳ ಕಣ್ಣುಗಳನ್ನು ನೋಡುತ್ತಾ ಹೇಳಿದ, ನಿನ್ನ ಈ ಮಾತುಗಳೇ ನನಗೆ ಸ್ಫೂರ್ತಿ. ನೀನು ಇಲ್ಲೇ ಇದ್ದು ನಿನ್ನ ಆರ್ಟ್ ಕಡೆ ಗಮನ ಕೊಡು. ನಾನು ಬೇಗನೆ ಮರಳಿ ಬರುತ್ತೇನೆ. ಹೀಗೆ 15 ದಿನಗಳು ಕಳೆದವು. ಆರ್ಯನ್ನ ಪ್ರಯಾಣಕ್ಕೆ ಕೇವಲ 2 ದಿನಗಳು ಬಾಕಿದ್ದವು. ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ಆರ್ಯನ್ ತನ್ನ ಬಟ್ಟೆಗಳನ್ನು ಮತ್ತು ತನ್ನ ಪ್ರೀತಿಯ ವಯಲಿನ್ ಅನ್ನು ಪ್ಯಾಕ್ ಮಾಡುತ್ತಿದ್ದ. ಸಾವಿತ್ರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಮಾಡಲು ಸಿದ್ಧತೆ ನಡೆಸುತ್ತಿದ್ದರು. ಇದ್ದಕ್ಕಿದ್ದಂತೆ ಆರ್ಯನ್ಗೆ ಅಡುಗೆ ಮನೆಯಿಂದ ಪಾತ್ರೆಗಳು ಬಿದ್ದ ಸದ್ದು ಕೇಳಿಸಿತ್ತು. ಅಮ್ಮ, ಏನಾಯ್ತು ಎಂದು ಆರ್ಯನ್ ಓಡಿ ಹೋದ. ಸಾವಿತ್ರಮ್ಮ ನೆಲದ ಮೇಲೆ ಬಿದ್ದಿದ್ದರು. ಅವರ ಬಲಗೈ ಮತ್ತು ಬಲಗಾಲು ಸಂಪೂರ್ಣವಾಗಿ ಮರಗಟ್ಟಿತ್ತು. ಮಾತು ಹೊರಬರುತ್ತಿರಲಿಲ್ಲ. ಅವರ ಕಣ್ಣುಗಳಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಆರ್ಯನ್ ಗಾಬರಿಯಿಂದ ಕೂಡಲೇ ತನ್ನ ಗೆಳೆಯ ಡಾಕ್ಟರ್ ವಿಕ್ರಮ್ಗೆ ಫೋನ್ ಮಾಡಿದ. ವಿಕ್ರಮ್ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರುವಂತೆ ಹೇಳಿದ. ಆರ್ಯನ್ ತಡ ಮಾಡದೆ ಅಮ್ಮನನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಆರ್ಯನ್ ದಿಕ್ಕು ತೋಚದೆ ಕುಳಿತಿದ್ದ. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಐಸಿಯುನಿಂದ ಹೊರಬಂದ. ಆರ್ಯನ್, ಅಮ್ಮನಿಗೆ ಸಿವಿಯರ್ ಬ್ರೈನ್ ಸ್ಟ್ರೋಕ್ ಆಗಿದೆ. ಇದರಿಂದಾಗಿ ಅವರ ದೇಹದ ಬಲಭಾಗ ಪಾರ್ಶ್ವವಾಯುವಿಗೆ ತುತ್ತಾಗಿದೆ. ಸದ್ಯಕ್ಕೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಂಪೂರ್ಣ ಆರೈಕೆ ಮತ್ತು ವಿಶ್ರಾಂತಿಯ ಅಗತ್ಯವಿದೆ. ವಿಕ್ರಮ್ನ ಮಾತು ಕೇಳಿ ಆರ್ಯನ್ ಬೆಚ್ಚಿಬಿದ್ದ. ಅಂದರೆ ಅಮ್ಮ ಮತ್ತೆ ನಡೆಯಲು ಸಾಧ್ಯವಿಲ್ಲವೇ? ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಪಿಸಿಯೋಥೆರಪಿ ಮತ್ತು ಸರಿಯಾದ ಆರೈಕೆ ಮಾಡಿದರೆ ಚೇತರಿಸಿಕೊಳ್ಳಬಹುದು. ಆದರೆ ಅದಕ್ಕೆ ಸಮಯ ಬೇಕು ಆರ್ಯನ್. ಅವರನ್ನು ಒಬ್ಬರೇ ಬಿಡುವಂತಿಲ್ಲ. ಮರುದಿನ ಮೇಘನ ಆಸ್ಪತ್ರೆಗೆ ಬಂದಳು. ಆರ್ಯನ್ ಕೈಯಲ್ಲಿ ಲಂಡನ್ ವಿಮಾನದ ಟಿಕೆಟ್ ಇತ್ತು. ಅವನು ಆ ಟಿಕೆಟ್ ಅನ್ನೇ ನೋಡುತ್ತಾ ಕುಳಿತಿದ್ದ. ಆರ್ಯನ್, ನಾಳೆ ನಿನ್ನ ಫ್ಲೈಟ್ ಇದೆ ಅಲ್ವಾ? ಮೇಘನ ಮೆಲ್ಲಗೆ ಕೇಳಿದಳು. ಆರ್ಯನ್ ಅವಳ ಕಡೆಗೆ ನೋಡಿ ನಂತರ ಬೆಡ್ ಮೇಲೆ ಮಲಗಿದ್ದ ತನ್ನ ತಾಯಿಯ ಕಡೆಗೆ ನೋಡಿದ. ಸಾವಿತ್ರಮ್ಮನ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವರು ಸನ್ನೆಯ ಮೂಲಕವೇ ಅವನಿಗೆ ಹೋಗುವಂತೆ ಹೇಳುತ್ತಿದ್ದರು. ಇಲ್ಲ ಮೇಘನ, ನಾನು ಹೋಗುತ್ತಿಲ್ಲ, ಆರ್ಯನ್ ದೃಢವಾಗಿ ಹೇಳಿದ. ಆದರೆ ಆರ್ಯನ್, ಇದು ನಿನ್ನ ಜೀವನದ ಕನಸು. ಅಮ್ಮನ ನೋಡ್ಕೊಳ್ಳೋಕೆ ನಾನು ಇರ್ತೀನಿ, ವಿಕ್ರಮ್ ಇದ್ದಾನೆ. ಮೇಘನ ಅವನನ್ನು ಒಪ್ಪಿಸಲು ಪ್ರಯತ್ನಿಸಿದಳು. ಬೇಡ ಮೇಘನ, ಈ ಸ್ಥಿತಿಯಲ್ಲಿ ಅಮ್ಮನನ್ನು ಬಿಟ್ಟು ಹೋದರೆ ಲಂಡನ್ನಲ್ಲಿ ನಾನು ವಯಲಿನ್ ನುಡಿಸಲು ಸಾಧ್ಯವಿಲ್ಲ. ನನ್ನ ವಯಲಿನ್ನ ಪ್ರತಿ ಸ್ವರದಲ್ಲೂ ಅಮ್ಮನ ನೋವೇ ಕೇಳಿಸುತ್ತದೆ. ನನ್ನನ್ನು ಬೆಳೆಸಿದ, ನನಗಾಗಿ ಜೀವ ಸವಿಸಿದ ತಾಯಿಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದಾದರೂ ಹೇಗೆ? ಅಮ್ಮನೇ ನನ್ನ ಮೊದಲ ಜವಾಬ್ದಾರಿ ಎಂದು ಹೇಳುತ್ತಾ ಆರ್ಯನ್ ತನ್ನ ವಿಮಾನದ ಟಿಕೆಟ್ ಅನ್ನು ಹರಿದು ಹಾಕಿದ. ಆ ಕ್ಷಣ ಆರ್ಯನ್ ಒಬ್ಬ ಕಲಾವಿದನಾಗಿ ಸೋತಿರಬಹುದು, ಆದರೆ ಒಬ್ಬ ಮಗನಾಗಿ ಗೆದ್ದಿದ್ದ. ಅವನ ಕನಸುಗಳು ಮುದುರಿ ಹೋಗಿರಬಹುದು, ಆದರೆ ಅವನ ಜವಾಬ್ದಾರಿ ಜಾಗೃತವಾಗಿತ್ತು. ಅಲ್ಲಿಂದ ಶುರುವಾಯಿತು ಆರ್ಯನ್ನ ಹೊಸ ಮತ್ತು ಕಠಿಣ ಜೀವನದ ಹಾದಿ. ಆರ್ಯನ್ ತನ್ನ ಲಂಡನ್ ವಿಮಾನದ ಟಿಕೆಟ್ ಹರಿದು ಹಾಕಿದ ದಿನದಿಂದ ಅವನ ಬದುಕು ಸಂಪೂರ್ಣ ಬದಲಾಗಿತ್ತು. ವಯಲಿನ್ ನುಡಿಸುತ್ತಿದ್ದ ಕೈಗಳು ಈಗ
ತಾಯಿಗೆ ಪಿಸಿಯೋಥೆರಪಿ ಮಾಡಿಸುತ್ತಿದ್ದವು, ಮಾತ್ರೆಗಳನ್ನು ನೀಡುತ್ತಿದ್ದವು. ಮನೆಯ ಮೂಲೆ ಸೇರಿದ್ದ ವಯಲಿನ್ ಪೆಟ್ಟಿಗೆಯ ಮೇಲೆ ಧೂಳು ಜಮಾಯಿಸಿತ್ತು. ಸಾವಿತ್ರಮ್ಮ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದರು. ಅವರ ಬಲಭಾಗದ ಪಾರ್ಶ್ವವಾಯು ಇನ್ನೂ ಹಾಗೇ ಇತ್ತು. ಅವರು ಆರ್ಯನ್ ತನ್ನ ಕನಸನ್ನು ತ್ಯಾಗ ಮಾಡಿದ್ದಕ್ಕೆ ಪ್ರತಿದಿನವೂ ಮರುಗುತ್ತಿದ್ದರು. ಕಣ್ಣೀರು ಹಾಕುತ್ತಾ ಆರ್ಯನನ್ನು ಹೋಗುವಂತೆ ಸನ್ನೆ ಮಾಡುತ್ತಿದ್ದರು. ಅಮ್ಮ, ನೀನು ಸುಮ್ಮನೆ ಇರು. ನನಗೆ ವಯಲಿನ್, ಲಂಡನ್ ಎಲ್ಲಕ್ಕಿಂತ ನೀನೇ ಮುಖ್ಯ. ನೋಡು, ಇವತ್ತು ವಿಕ್ರಮ್ ಬರ್ತಾರೆ. ಅವರು ನಿನಗೆ ಹೊಸ ಎಕ್ಸಸೈಜ್ ಹೇಳಿಕೊಡ್ತಾರೆ ಎಂದು ಆರ್ಯನ್ ನಗುತ್ತಲೇ ಅವಳನ್ನು ಸಮಾಧಾನ ಮಾಡುತ್ತಿದ್ದ. ಆದರೆ ಅವನ ಒಳಗಿನ ಕಲಾವಿದ ದಿನವೂ ಸಾಯುತ್ತಿದ್ದ. ಅದೇ ಸಮಯದಲ್ಲಿ ಮೇಘನಾಳ ಮನೆಯಲ್ಲಿ ಬಿರುಗಾಳಿ ಎದ್ದಿತ್ತು. ಆಕೆಯ ತಂದೆ ಸೋಮಶೇಖರ್ ಅವರು ಮೇಘನಾಳಿಗೆ ಮದುವೆ ಮಾಡಲು ನಿರ್ಧರಿಸಿದ್ದರು. ನೋಡು ಮೇಘನಾ, ಈ ಸಂಬಂಧ ತುಂಬಾ ಒಳ್ಳೆಯದು. ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್, ಅಮೆರಿಕದಲ್ಲಿದ್ದಾನೆ. ಆರ್ಯನ್ ಒಬ್ಬ ಒಳ್ಳೆಯ ಹುಡುಗ ಇರಬಹುದು. ಆದರೆ ಈಗ ಅವನ ಪರಿಸ್ಥಿತಿ ಏನಾಗಿದೆ ನೋಡು, ಸೋಮಶೇಖರ್ ಗಂಭೀರವಾಗಿ ಹೇಳಿದರು. ಅಪ್ಪ, ಆರ್ಯನ್ ತನ್ನ ತಾಯಿಗಾಗಿ ತ್ಯಾಗ ಮಾಡಿದ್ದಾನೆ. ಅದು ಅವನ ತಪ್ಪು ಅಂದ್ಕೊಂಡ್ರಾ? ಮೇಘನ ಕಣ್ಣೀರು ಹಾಕುತ್ತಾ ಕೇಳಿದಳು. ತ್ಯಾಗ ಮಾಡುವುದು ಒಳ್ಳೆಯ ಗುಣವೇ, ಆದರೆ ಪ್ರಾಯೋಗಿಕವಾಗಿ ಯೋಚನೆ ಮಾಡು. ಅವನಿಗೆ ಈಗ ಕೆಲಸವಿಲ್ಲ, ಕೈಯಲ್ಲಿ ಹಣವಿಲ್ಲ. ಅಷ್ಟೇ ಅಲ್ಲ, ಅವನ ಮೇಲೆ ಅವನ ತಾಯಿಯ ದೊಡ್ಡ ಜವಾಬ್ದಾರಿ ಇದೆ. ನೀನು ಅಲ್ಲಿಗೆ ಹೋದರೆ ನಿನ್ನ ಕನಸು ಏನಾಗುತ್ತೆ? ಇಡೀ ಜೀವನ ಆಸ್ಪತ್ರೆ ಮದ್ದು ಅಂತ ಕಳೀತೀಯ. ತಂದೆಯ ಮಾತುಗಳು ತೀಕ್ಷ್ಣವಾಗಿದ್ದವು. ಮೇಘನ ಅಸಹಾಯಕಳಾದಳು. ಆಕೆಗೆ ಆರ್ಯನನ್ನು ಬಿಡಲು ಮನಸ್ಸಿಲ್ಲ. ಆದರೆ ತಂದೆಯ ಮಾತಿನಲ್ಲೂ ಸತ್ಯವಿತ್ತು. ಅಂದು ಸಂಜೆ ಮೇಘನ ಆರ್ಯನನ್ನು ಭೇಟಿಯಾಗಲು ಅವನ ಮನೆಗೆ ಬಂದಳು. ಆರ್ಯನ್ ಆಗ ತಾನೇ ತಾಯಿಯನ್ನು ಮಲಗಿಸಿ ಹೊರಗೆ ಬಂದಿದ್ದ. ಅವನ ಮುಖದಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ಆರ್ಯನ್, ಮನೆಯಲ್ಲಿ ಮದುವೆಯ ಮಾತುಕತೆ ಶುರುವಾಗಿದೆ. ಮೇಘನ ತಲೆ ತಗ್ಗಿಸಿ ಹೇಳಿದಳು. ಆರ್ಯನ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಅವನು ಅವಳನ್ನು ಪ್ರೀತಿಸುತ್ತಿದ್ದ, ಆದರೆ ತನ್ನ ಪರಿಸ್ಥಿತಿ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಮೇಘನಾ, ನಿನ್ನ ತಂದೆ ಹೇಳ್ತಿರೋದು ಸರಿ ಇದೆ. ನೋಡು, ನನ್ನ ಬದುಕು ಈಗ ಈ 4 ಗೋಡೆಗಳ ಮಧ್ಯೆ ಬಂದಿಯಾಗಿದೆ. ಅಮ್ಮನಿಗೆ ಎದ್ದೇಳಲು ಕನಿಷ್ಠ 2 ವರ್ಷವಾದರೂ ಬೇಕಾಗಬಹುದು. ನಿನಗೆ ಬೇಕಾದ ಸುಖ ಅಥವಾ ನಿನಗಾಗಿ ಸಮಯ ಕೊಡಲು ನನ್ನಿಂದ ಈಗ ಸಾಧ್ಯವಿಲ್ಲ. ಆರ್ಯನ್ ಧ್ವನಿ ಗದ್ಗದಿತವಾಯಿತು. ಏನ್ ಹೇಳ್ತಿದೀಯ ಆರ್ಯನ್? ನಮ್ಮ ಪ್ರೀತಿಯಷ್ಟು ಸುಲಭನಾ? ಮೇಘನಾ ಸಿಟ್ಟಿನಿಂದ ಕೇಳಿದಳು. ಪ್ರೀತಿ ಸುಲಭವೇ ಮೇಘನಾ, ಆದರೆ ಬದುಕು ತುಂಬಾ ಕಷ್ಟ. ನೀನು ಒಬ್ಬ ಕಲಾವಿದೆ. ನಿನ್ನ ಬಣ್ಣಗಳಿಗೆ ಆಕಾಶ ಬೇಕು. ನನ್ನ ಜೊತೆ ಬಂದರೆ ನೀನು ಕೇವಲ ಕಣ್ಣೀರಿನ ಬಣ್ಣ ಹಚ್ಚಬೇಕಾಗುತ್ತೆ. ಅದಕ್ಕೆ ನಾನು ಒಪ್ಪಲ್ಲ. ನೀನು ನಿನ್ನ ತಂದೆ ಹೇಳಿದಂತೆ ಮಾಡು ಎಂದು ಆರ್ಯನ್ ಕಠಿಣವಾಗಿ ಹೇಳಿದ. ಮೇಘನಾ ಆರ್ಯನ್ನ ಕೈ ಹಿಡಿದು ಗಟ್ಟಿಯಾಗಿ ಎತ್ತಳು. ಆರ್ಯನ್, ನೀನು ನನ್ನನ್ನು ದೂರ ತಳ್ಳಬೇಡ. ನಾನು ನಿನಗೆ ಹೊರೆಯಾಗಲ್ಲ. ನಿನ್ನ ಜವಾಬ್ದಾರಿಯಲ್ಲಿ ಭಾಗಿಯಾಗ್ತೀನಿ. ಆರ್ಯನ್ ಅವಳ ಕೈಯನ್ನು ಮೆಲ್ಲಗೆ ಬಿಡಿಸಿ, ಬೇಡ ಮೇಘನಾ, ಇಂದು ನಿನಗೆ ಇದು ಪ್ರೀತಿ ಅನಿಸಬಹುದು, ಆದರೆ ನಾಳೆ ಇದೇ ನಿನಗೆ ಹೊರೆಯಾಗಬಹುದು. ಆಗ ನಮ್ಮ ಪ್ರೀತಿಯ ಮೇಲೆ ನಿನಗೆ ದ್ವೇಷ ಬರಬಾರದು. ಅದಕ್ಕಿಂತ ಈಗಲೇ ನಾವು ದೂರವಾಗುವುದು ಒಳ್ಳೆಯದು. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಮೇಘನಾ ಹತಾಶಳಾಗಿ ಅಲ್ಲಿಂದ ಹೊರ ನಡೆದಳು. ಆರ್ಯನ್ ಮನೆಯೊಳಗೆ ಬಂದು ಬಾಗಿಲು ಹಾಕಿಕೊಂಡ. ವಯಲಿನ್ ತೆಗೆದು ಸುಮ್ಮನೆ ಒಂದು ಸ್ವರ ನುಡಿಸಿದ. ಅದು ಅಳುವಿನಂತೆ ಕೇಳಿಸಿತು. ಆರ್ಯನ್ನ ಗೆಳೆಯ ವಿಕ್ರಮ್ ಇದೆಲ್ಲವನ್ನು ಗಮನಿಸುತ್ತಿದ್ದ. ಅವನು ಆರ್ಯನ್ನ ಮನೆಗೆ ಬಂದಾಗ ಆರ್ಯನ್ ಮೌನವಾಗಿ ಕುಳಿತಿದ್ದ. ಆರ್ಯನ್, ನೀನು ಮಾಡ್ತಿರೋದು ಸರಿ ಅಂತ ನಿನಗೆ ಅನಿಸ್ತಿದ್ಯಾ? ವಿಕ್ರಮ್ ನೇರವಾಗಿ ಕೇಳಿದ. ವಿಕ್ರಮ್, ಒಂದು ಹೆಣ್ಣಿನ ಜೀವನ ಹಾಳು ಮಾಡೋ ಅಧಿಕಾರ ನನಗಿಲ್ಲ. ನನ್ನ ತಾಯಿಯ ಸ್ಥಿತಿ ನಿನಗೆ ಗೊತ್ತು. ಅಮ್ಮನ ಚಿಕಿತ್ಸೆಗೆ ಎಷ್ಟು ಹಣ ಬೇಕು ಅಂತ ನಿನಗೂ ಗೊತ್ತು. ಈ ಪರಿಸ್ಥಿತಿಯಲ್ಲಿ ಮದುವೆ ಸಾಧ್ಯನಾ? ವಿಕ್ರಮ್ ಅವನ ಹೆಗಲ ಮೇಲೆ ಕೈ ಹಾಕಿ, ಪ್ರೀತಿ ಅನ್ನೋದು ಕೇವಲ ಸುಖ ಹಂಚಿಕೊಳ್ಳೋದಲ್ಲ ಆರ್ಯನ್, ಸಂಕಷ್ಟ ಹಂಚಿಕೊಳ್ಳೋದು ಕೂಡ. ಮೇಘನಾ ಅದಕ್ಕೆ ಸಿದ್ಧವಾಗಿದ್ದಾಳೆ. ನೀನು ಅವಳನ್ನು ನೋಯಿಸ್ತಿದ್ದೀಯಾ? ಆದರೆ ಆರ್ಯನ್ ತನ್ನ ನಿರ್ಧಾರಕ್ಕೆ ಅಂಟಿಕೊಂಡಿದ್ದ. ತಾನು ನೊಂದರೂ ಪರವಾಗಿಲ್ಲ, ಮೇಘನಾ ಸುಖವಾಗಿರಲಿ ಎಂಬುದು ಅವನ ಆಶಯವಾಗಿತ್ತು. ಅವನ ತಾಯಿ ಸಾವಿತ್ರಮ್ಮ ಒಳಗಿನಿಂದ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದರು. ಅವರ ಕಣ್ಣೀರು ದಿಂಬನ್ನು ಒದ್ದೆ ಮಾಡುತ್ತಿತ್ತು. ತಾನೇ ಮಗನ ಪ್ರೀತಿಗೆ ಅಡ್ಡಿಯಾಗಿದ್ದೇನೆ ಎಂಬ ನೋವು ಅವರನ್ನು ತಿನ್ನುತ್ತಿತ್ತು. ಆರ್ಯನ್ ಮತ್ತು ಮೇಘನಾ ದೂರವಾಗಿ ಸುಮಾರು 2 ತಿಂಗಳು ಕಳೆದಿದ್ದವು. ಮೇಘನಾಳ ಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಬಿರುಸಿನಿಂದ ಸಾಗಿದ್ದವು. ಆರ್ಯನ್ ಮಾತ್ರ ತನ್ನ ತಾಯಿಯ ಕೋಣೆಯಲ್ಲೇ ಪ್ರಪಂಚವನ್ನು ಕಂಡುಕೊಂಡಿದ್ದ. ಅವನ ವಯಲಿನ್ ಈಗ ಮೂಲೆ ಸೇರಿತ್ತು. ಒಂದು ಸಂಜೆ ಆರ್ಯನ್ನ ಬಾಲ್ಯದ ಗೆಳೆಯ ಡಾಕ್ಟರ್ ವಿಕ್ರಮ್ ಮನೆಗೆ ಬಂದರು. ಆರ್ಯನ್ ಕಳೆಗುಂದಿದ ಮುಖ ನೋಡಿ ಅವನಿಗೆ ಬೇಸರವಾಯಿತು. ಆರ್ಯನ್, ಎಷ್ಟು ದಿನ ಆಯಿತು ನೀನು ವಯಲಿನ್ ಮುಟ್ಟಿ? ಅಮ್ಮನಿಗಾದರೂ ಒಂದು ರಾಗ ನುಡಿಸಬಾರದೆ? ಸಂಗೀತವೇ ಅವರಿಗೆ ದೊಡ್ಡ ಚಿಕಿತ್ಸೆ ಅಂತ ನಿನಗೆ ಗೊತ್ತಿಲ್ಲವೇ? ವಿಕ್ರಮ್ ಕೇಳಿದ. ಆರ್ಯನ್ ಸುಮ್ಮನೆ ಕಿಟಕಿಯ ಹೊರಗೆ ನೋಡುತ್ತಾ, ವಿಕ್ರಮ್, ಮನಸ್ಸಿನಲ್ಲಿ ಸ್ವರಗಳೇ ಇಲ್ಲದ ಮೇಲೆ ತಂತಿಗಳಲ್ಲಿ ಸಂಗೀತ ಎಲ್ಲಿಂದ ಬರುತ್ತದೆ? ನನ್ನ ಬದುಕು ಈಗ ಈ ಮಾತ್ರೆಗಳ ಲೆಕ್ಕಾಚಾರದಲ್ಲೇ ಮುಗಿದು ಹೋಗ್ತಿದೆ ಅಂದ. ನೋಡು ಆರ್ಯನ್, ನೀನು ಮೇಘನಾಳನ್ನು ದೂರ ಮಾಡಿದ್ದು ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ. ಅವಳು ಇವತ್ತಿಗೂ ನಿನ್ನನ್ನೇ ಪ್ರೀತಿಸುತ್ತಿದ್ದಾಳೆ. ಅವಳ ಮದುವೆ ಇನ್ನೇನು 15 ದಿನದಲ್ಲಿದೆ.
ವಿಕ್ರಮ್ ಗಾಬರಿಯಿಂದ ಹೇಳಿದ. ಆರ್ಯನ್ ಬೆಚ್ಚಿಬಿದ್ದರೂ ಹೊರಗೆ ಸಂಯಮ ಪ್ರದರ್ಶಿಸಿದ. ಅವಳು ಸುಖವಾಗಿರಲಿ ವಿಕ್ರಮ್, ಅದೇ ನಿನಗೆ ಬೇಕಿರೋದು. ಸಾವಿತ್ರಮ್ಮನಿಗೆ ಈಗ ಸ್ವಲ್ಪ ಮಾತು ಬರುತ್ತಿತ್ತು. ಅವರು ವಿಕ್ರಮ್ ಮತ್ತು ಆರ್ಯನ್ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಆರ್ಯನ್ ರೂಮಿನಿಂದ ಹೊರಗೆ ಹೋದಾಗ ಸಾವಿತ್ರಮ್ಮ ವಿಕ್ರಮ್ನನ್ನು ಹತ್ತಿರ ಕರೆದರು. ವಿಕ್ರಮ್, ನನ್ನ ಮಗ ನನಗಾಗಿ ತನ್ನ ಜೀವನವನ್ನೇ ಸುಟ್ಟುಕೊಳ್ಳುತ್ತಿದ್ದಾನೆ. ಮೇಘನಾ ತುಂಬಾ ಒಳ್ಳೆಯ ಹುಡುಗಿ. ಅವಳನ್ನ ಆರ್ಯನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ದಯವಿಟ್ಟು ಏನಾದರೂ ಮಾಡು ಮಗನೇ ಎಂದು ಸಾವಿತ್ರಮ್ಮ ಕಣ್ಣೀರು ಹಾಕಿದರು. ವಿಕ್ರಮ್ ಅವರ ಕೈ ಹಿಡಿದು, ಅಮ್ಮ, ನೀವು ಚಿಂತಿಸಬೇಡಿ. ಆರ್ಯನ್ಗೆ ಪ್ರೀತಿಗಿಂತ ಜವಾಬ್ದಾರಿ ದೊಡ್ಡದಾಗಿದೆ. ಆದರೆ ಮೇಘನಾಳಿಗೆ ಪ್ರೀತಿಯೇ ಜವಾಬ್ದಾರಿಯಾಗಿದೆ. ನಾನು ಅವಳನ್ನು ಒಮ್ಮೆ ಭೇಟಿ ಮಾಡ್ತೀನಿ ಎಂದು ಭರವಸೆ ನೀಡಿದ. ಮರುದಿನ ವಿಕ್ರಮ್ ಮೇಘನಾಳನ್ನು ಅವಳ ಚಿತ್ರಕಲಾ ಸ್ಟುಡಿಯೋದಲ್ಲಿ ಭೇಟಿಯಾದ. ಮೇಘನಾ ಅಲ್ಲಿ ಒಂದು ಚಿತ್ರ ಬಿಡಿಸುತ್ತಿದ್ದಳು. ಅದು ಆರ್ಯನ್ ವೈಲಿನ್ ನುಡಿಸುತ್ತಿರುವ ಕಪ್ಪು ಬಿಳುಪು ಚಿತ್ರವಾಗಿತ್ತು. ಮೇಘನಾ, ಮದುವೆಗೆ ರೆಡಿ ಇದ್ದೀಯಾ? ವಿಕ್ರಮ್ ಕೇಳಿದ. ಮೇಘನಾ ಕೈಲಿದ್ದ ಬಣ್ಣದ ಕುಂಚ ಕೆಳಗಿಟ್ಟು, ವಿಕ್ರಮ್, ಮದುವೆಗೆ ಒಪ್ಪಿಗೆ ನೀಡಿದ್ದೇನೆ. ಆದರೆ ಮನಸ್ಸು ಆರ್ಯನ್ ಜೊತೆಗೆ ಇದೆ. ಅವನು ನನ್ನನ್ನು ದೂರ ತಳ್ಳಿದ ಮೇಲೆ ನನಗೆ ಬದುಕಿನ ಮೇಲೆ ಆಸಕ್ತಿಯೇ ಹೋಗಿದೆ ಎಂದಳು. ವಿಕ್ರಮ್ ಅವಳಿಗೆ ಆರ್ಯನ ಸ್ಥಿತಿಯನ್ನು ವಿವರಿಸಿದ. ನೋಡು ಮೇಘನಾ, ಆರ್ಯನ್ ನಿನ್ನನ್ನು ಪ್ರೀತಿಸಲ್ಲ ಅಂತ ದೂರ ಮಾಡಿಲ್ಲ. ಅವನಿಗೆ ನಿನ್ನ ಭವಿಷ್ಯದ ಬಗ್ಗೆ ಕಾಳಜಿ ಇದೆ. ಅವನು ತನ್ನ ತಾಯಿಯ ಸೇವೆಯಲ್ಲಿ ಸೋತು ಹೋಗಿದ್ದಾನೆ. ಅವನಿಗೆ ಈಗ ಬೇಕಿರೋದು ಒಬ್ಬರ ಆಸರೆ. ನೀನು ಅವನನ್ನು ಬಿಟ್ಟು ಹೋದರೆ ಅವನು ಜೀವಂತ ಶವವಾಗ್ತಾನೆ. ಮೇಘನಾ ಎದ್ದು ನಿಂತಳು ಮತ್ತು ದೃಢವಾಗಿ ಹೇಳಿದಳು, ನಾನು ಅವನನ್ನು ಬಿಟ್ಟು ಹೋಗಲ್ಲ ವಿಕ್ರಮ್. ಅವನ ಹಠಕ್ಕೆ ನಾನು ಸೋಲಬಾರದು. ನನ್ನ ಪ್ರೀತಿ ಎಷ್ಟು ಗಟ್ಟಿ ಅಂತ ಅವನಿಗೆ ತೋರಿಸ್ತೀನಿ. ಒಂದು ದಿನ ಆರ್ಯನ್ ಅಮ್ಮನಿಗೆ ಊಟ ಮಾಡಿಸುತ್ತಿದ್ದಾಗ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಅದು ವಿಕ್ರಮ್ ಕಳುಹಿಸಿದ್ದು. ಆರ್ಯನ್, ತಕ್ಷಣ ಹಾಸ್ಪಿಟಲ್ಗೆ ಬಾ. ಒಂದು ಅರ್ಜೆಂಟ್ ರಿಪೋರ್ಟ್ ಬಗ್ಗೆ ಮಾತನಾಡಬೇಕು. ಆರ್ಯನ್ ಗಾಬರಿಯಿಂದ ಪಕ್ಕದ ಮನೆಯವರಿಗೆ ಅಮ್ಮನನ್ನು ನೋಡಿಕೊಳ್ಳಲು ಹೇಳಿ ಆಸ್ಪತ್ರೆಗೆ ಓಡಿದ. ಅಲ್ಲಿ ವಿಕ್ರಮ್ ತನ್ನ ಕ್ಯಾಬಿನ್ನಲ್ಲಿ ಒಬ್ಬನೇ ಕುಳಿತಿದ್ದ. ಏನಾಯ್ತು ವಿಕ್ರಮ್? ಅಮ್ಮನ ರಿಪೋರ್ಟ್ನಲ್ಲಿ ಏನಾದರೂ ತೊಂದರೆ ಇದೆಯಾ? ಆರ್ಯನ್ ಆತಂಕದಿಂದ ಕೇಳಿದ. ವಿಕ್ರಮ್ ನಿಧಾನವಾಗಿ ಒಂದು ಫೈಲ್ ಅವನ ಮುಂದಿಟ್ಟ. ಆರ್ಯನ್, ಇದು ಅಮ್ಮನ ರಿಪೋರ್ಟ್ ಅಲ್ಲ, ಇದು ಮೇಘನಾಳ ರಿಪೋರ್ಟ್. ಅವಳು ನಿನ್ನನ್ನು ಮರೆಯಲು ಸಾಧ್ಯವಾಗದೆ ಡಿಪ್ರೆಷನ್ಗೆ ಒಳಗಾಗಿದ್ದಾಳೆ. ಅವಳ ಆರೋಗ್ಯ ಹದಗೆಡ್ತಿದೆ. ಅವಳ ಮದುವೆ ಮುಂದಕ್ಕೆ ಹೋಗಿದೆ. ಆರ್ಯನ್ ಸ್ತಬ್ಧನಾದ. ತನ್ನ ನಿರ್ಧಾರ ಮೇಘನಾಳ ಜೀವನವನ್ನು ಹಾಳು ಮಾಡುತ್ತಿದೆ ಎಂಬ ಸತ್ಯ ಅವನಿಗೆ ಚುಚ್ಚಿತ್ತು. ಆರ್ಯನ್ ಮನೆಗೆ ಮರಳಿದಾಗ ಅಲ್ಲಿ ಮೇಘನಾ ಕುಳಿತಿದ್ದಳು. ಅವಳು ಸಾವಿತ್ರಮ್ಮನ ಕೈ ಹಿಡಿದು ಅವರಿಗೆ ಏನೋ ಕತೆ ಹೇಳುತ್ತಿದ್ದಳು. ಸಾವಿತ್ರಮ್ಮನ ಮುಖದಲ್ಲಿ ಎಷ್ಟೋ ದಿನಗಳ ನಂತರ ನಗು ಕಂಡಿತು. ನೀನು ಯಾಕೆ ಎಲ್ಲಿಗೆ ಬಂದೆ ಮೇಘನಾ? ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ? ಆರ್ಯನ್ ಕಟುವಾಗಿ ಕೇಳಿದ. ಮೇಘನಾ ಎದ್ದು ಅವನ ಎದುರು ನಿಂತಳು. ನನಗೆ ಎಲ್ಲ ಅರ್ಥ ಆಗ್ತಿದೆ ಆರ್ಯನ್. ನಿನಗೆ ತ್ಯಾಗ ಮಾಡೋದು ಗೊತ್ತು, ಆದ್ರೆ ಪ್ರೀತಿ ಹಂಚಿಕೊಳ್ಳೋದು ಗೊತ್ತಿಲ್ಲ. ನೋಡು, ಅಮ್ಮನಿಗೆ ಈಗ ಯಾರು ಬೇಕು? ನಿನ್ನ ಮೌನವೋ ಅಥವಾ ನನ್ನ ಮಾತುಗಳೋ? ನಾನು ನಿನ್ನನ್ನು ಮದುವೆಯಾಗಲು ಬಂದಿಲ್ಲ, ಅಮ್ಮನ ಮಗಳಾಗಿ ಬಂದಿದ್ದೇನೆ. ನೀನು ನನ್ನನ್ನು ತಡೆಯೋಕೆ ಆಗಲ್ಲ. ಆರ್ಯನ್ ಅಸಹಾಯಕನಾಗಿ ನಿಂತಿದ್ದ. ಮೇಘನಾ ತನ್ನ ಮನೆಯವರ ಎದುರು ನಿಂತು ಆರ್ಯನ ಸ್ಥಿತಿಯನ್ನು ವಿವರಿಸಿ ಮದುವೆಯನ್ನು ನಿಲ್ಲಿಸಿ ಬಂದಿದ್ದಳು. ಅವಳ ಈ ಧೈರ್ಯ ಆರ್ಯನನ್ನು ಬೆರಗುಗೊಳಿಸಿತು. ವಿಕ್ರಮ್ ಅಲ್ಲಿಗೆ ಬಂದು ಆರ್ಯನ್ನ ಹೆಗಲ ಮೇಲೆ ಕೈ ಹಾಕಿದ. ಆರ್ಯನ್, ಇದು ನಿನಗೆ ಸಿಕ್ಕಿರೋ ವರ. ಇಬ್ಬರು ಸೇರಿ ಅಮ್ಮನನ್ನ ನೋಡ್ಕೊಳ್ಳಿ. ನಿನ್ನ ಸಂಗೀತವನ್ನ ಮತ್ತೆ ಶುರು ಮಾಡು. ಪ್ರೀತಿ ಅನ್ನೋದು ಹೊರೆಯಲ್ಲ, ಅದು ಬದುಕಿನ ಶಕ್ತಿ. ಆ ದಿನ ಸಂಜೆ ಆರ್ಯನ್ ಎಷ್ಟೋ ದಿನಗಳ ನಂತರ ತನ್ನ ವೈಲಿನ್ ಪೆಟ್ಟಿಗೆ ತೆರೆದ. ಹೊರಗೆ ಮಳೆ ನಿಂತಿತ್ತು. ಆಕಾಶದಲ್ಲಿ ಸಣ್ಣದೊಂದು ಕಾಮನ ಬಿಲ್ಲು ಮೂಡಿತ್ತು. ಅವನ ವೈಲಿನ್ ಮತ್ತೆ ಜೀವ ಪಡೆದುಕೊಂಡಿತ್ತು. ಮೇಘನಾ ಆರ್ಯನ್ ಮನೆಗೆ ಬಂದ ಮೇಲೆ ಅಲ್ಲಿನ ವಾತಾವರಣವೇ ಬದಲಾಗಿತ್ತು. ಆರ್ಯನ್ ಒಬ್ಬನೇ ಅನುಭವಿಸುತ್ತಿದ್ದ ಆಯಾಸ ಈಗ ಇಬ್ಬರ ನಡುವೆ ಹಂಚಿ ಹೋಗಿತ್ತು. ಆದರೆ ಆರ್ಥಿಕ ಸಂಕಷ್ಟ ಮತ್ತು ಸಾವಿತ್ರಮ್ಮನ ಆರೋಗ್ಯದ ಸುಧಾರಣೆ ಇನ್ನು ದೊಡ್ಡ ಸವಾಲಾಗಿಯೇ ಇತ್ತು. ಒಂದು ಬೆಳಿಗ್ಗೆ ಮೇಘನಾ ತನ್ನ ಪೇಂಟಿಂಗ್ ಬ್ರಷ್ಗಳನ್ನು ಹಿಡಿದು ಆರ್ಯನ್ನ ಹಳೆಯ ವೈಲಿನ್ ಪೆಟ್ಟಿಗೆಯನ್ನು ಸ್ವಚ್ಛ ಮಾಡುತ್ತಿದ್ದಳು. ಆರ್ಯನ್ ತಾಯಿಗೆ ಬಿಸಿ ನೀರು ತೆಗೆದುಕೊಂಡು ಅಲ್ಲಿಗೆ ಬಂದ. ಮೇಘನಾ, ನೀನು ನಿನ್ನ ಮನೆಯವರನ್ನು ಎದುರು ಹಾಕಿ ಬಂದಿದ್ದೀಯಾ? ನನಗೇಕೋ ಅಪರಾಧಿ ಭಾವನೆ ಕಾಡ್ತಿದೆ. ನಿನ್ನ ಚಿತ್ರಕಲೆಯ ಭವಿಷ್ಯ ಏನಾಗುತ್ತೆ? ಆರ್ಯನ್ ಚಿಂತೆಯಿಂದ ಕೇಳಿದ. ಮೇಘನಾ ನಗುತ್ತಾ ಅವನ ಕಡೆ ನೋಡಿದಳು. ಆರ್ಯನ್, ಕಲಾವಿದನಿಗೆ ಪ್ರೇರಣೆ ಮುಖ್ಯ. ನೀನು ಮತ್ತು ಅಮ್ಮನೇ ನನ್ನ ಇಂದಿನ ಪ್ರೇರಣೆ. ನೋಡು, ನಾನು ಈ ಪಕ್ಕದ ಕೋಣೆಯನ್ನೇ ನನ್ನ ಸ್ಟುಡಿಯೋ ಮಾಡ್ಕೋತೀನಿ. ಆನ್ಲೈನ್ನಲ್ಲಿ ನನ್ನ ಚಿತ್ರಗಳನ್ನು ಮಾರಾಟ ಮಾಡೋಕೆ ಶುರು ಮಾಡಿದ್ದೀನಿ. ನಮಗೆ ಹಣದ ತೊಂದರೆ ಆಗಲ್ಲ. ನೀನು ನಿನ್ನ ವೈಲಿನ್ ಎತ್ತಿಕೋ ಅಷ್ಟೇ. ಆರ್ಯನ್ ಅವಳ ಕಣ್ಣುಗಳಲ್ಲಿನ ಆತ್ಮವಿಶ್ವಾಸ ಕಂಡು ಬೆರಗಾದ. ನನಗೆ ಇಷ್ಟು ಧೈರ್ಯ ಇರಲಿಲ್ಲ ಮೇಘನಾ. ನಿನ್ನ ಪ್ರೀತಿ ನನಗೆ ಶಕ್ತಿ ನೀಡ್ತಿದೆ. ವಿಕ್ರಮ್ ವಾರಕ್ಕೊಮ್ಮೆ ಮನೆಗೆ ಬಂದು ಸಾವಿತ್ರಮ್ಮನ ತಪಾಸಣೆ ಮಾಡುತ್ತಿದ್ದ. ಒಂದು ದಿನ ಅವನು ಹೊಸ ಫಿಸಿಯೋಥೆರಪಿ ಉಪಕರಣವೊಂದನ್ನು ತಂದಿದ್ದ. ಆರ್ಯನ್, ಅಮ್ಮನ ಕಾಲಿನ ಬೆರಳುಗಳಲ್ಲಿ ಚಲನೆ ಕಾಣಿಸ್ತಿದೆ. ಇದು ತುಂಬಾ ಒಳ್ಳೆಯ ಲಕ್ಷಣ. ಆದರೆ ಇದಕ್ಕೆ ನಿರಂತರವಾದ ಪ್ರಚೋದನೆ ಬೇಕು.
ನೀನು ದಿನವೂ ಅವರಿಗೆ ಸಂಗೀತ ಕೇಳಿಸು. ಮೆದುಳಿನ ನರಗಳಿಗೆ ಸಂಗೀತದ ಕಂಪನಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ ಎಂದು ವಿಕ್ರಮ್ ಸಲಹೆ ನೀಡಿದ. ಆ ದಿನ ಸಂಜೆ ಆರ್ಯನ್ ಎಷ್ಟೋ ತಿಂಗಳುಗಳ ನಂತರ ವಯಲಿನ್ ನುಡಿಸಲು ಶುರು ಮಾಡಿದ. ಸಾವಿತ್ರಮ್ಮನ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯುತ್ತಿತ್ತು. ಮೇಘನ ಆ ದೃಶ್ಯವನ್ನು ತನ್ನ ಕ್ಯಾನ್ವಾಸ್ ಮೇಲೆ ಸೆರೆ ಹಿಡಿಯುತ್ತಿದ್ದಳು. ಸಮಯ ಉರುಳುತ್ತಾ ಹೋಯಿತು. 6 ತಿಂಗಳುಗಳು ಕಳೆದಿದ್ದವು. ಸಾವಿತ್ರಮ್ಮ ಈಗ ವಾಕರ್ ಸಹಾಯದಿಂದ ಸ್ವಲ್ಪ ನಡೆಯಲು ಕಲಿಯುತ್ತಿದ್ದರು. ಮೇಘನಾಳ ಚಿತ್ರಗಳು ಪ್ರದರ್ಶನವೊಂದರಲ್ಲಿ ದೊಡ್ಡ ಮಟ್ಟದ ಪ್ರಶಂಸೆ ಪಡೆದವು. ಒಂದು ದಿನ ಸಾವಿತ್ರಮ್ಮ ಸ್ಪಷ್ಟವಾಗಿ ಮಾತನಾಡಲು ಶುರು ಮಾಡಿದರು. ಅವರು ಆರ್ಯನ್ ಮತ್ತು ಮೇಘನಾಳನ್ನು ಹತ್ತಿರ ಕರೆದರು. ಮಗನೇ ಆರ್ಯನ್, ಈ ಹುಡುಗಿ ನನಗಾಗಿ ತನ್ನ ಜೀವನದ ಸುಖವನ್ನೇ ಮರೆತು ಇಲ್ಲಿಗೆ ಬಂದಿದ್ದಾಳೆ. ಇನ್ನು ಮುಂದೆ ಇವಳು ಈ ಮನೆಯ ಸೊಸೆಯಾಗಿ ಇರಬೇಕು ಎಂದರು. ಆರ್ಯನ್ ಮೇಘನಾಳ ಮುಖ ನೋಡಿದ. ಮೇಘನಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ವಿಕ್ರಮ್ ಅಲ್ಲಿಗೆ ಬಂದು, ಆರ್ಯನ್, ಇನ್ನೇಕೆ ತಡ, ಬನ್ನಿ, ಹತ್ತಿರದ ದೇವಸ್ಥಾನದಲ್ಲೇ ಸರಳವಾಗಿ ನಿಮ್ಮಿಬ್ಬರ ಮದುವೆ ಮಾಡೋಣ. ನಿಮ್ಮಿಬ್ಬರ ಪ್ರೀತಿಗೆ ಈ ಸಮಾಜ ಸಾಕ್ಷಿಯಾಗಲಿ ಎಂದು ಹುರಿದುಂಬಿಸಿದ. ಯಾವುದೇ ಅಬ್ಬರವಿಲ್ಲದೆ ಕೇವಲ ವಿಕ್ರಮ್ ಮತ್ತು ಪಕ್ಕದ ಮನೆಯವರ ಸಮ್ಮುಖದಲ್ಲಿ ಆರ್ಯನ್ ಮೇಘನಾಳಿಗೆ ತಾಳಿ ಕಟ್ಟಿದ. ಸಾವಿತ್ರಮ್ಮ ಎದ್ದು ನಿಂತು ನವಜೋಡಿಯನ್ನು ಹಾರೈಸಿದರು. ಮದುವೆಯಾದ ಕೆಲವು ದಿನಗಳ ನಂತರ ಆರ್ಯನ್ಗೆ ಒಂದು ಇಮೇಲ್ ಬಂತು. ಅದು ಲಂಡನ್ನ ಮ್ಯೂಸಿಕ್ ಅಕಾಡೆಮಿಯಿಂದ ಬಂದಿತ್ತು. ಅವನ ಪ್ರತಿಭೆಯನ್ನು ಮೆಚ್ಚಿ ಅವನು ಇಲ್ಲಿಂದಲೇ ಆನ್ಲೈನ್ ಮೂಲಕ ಕೋರ್ಸ್ ಮುಗಿಸಲು ಮತ್ತು ಅವರ ಮುಂದಿನ ದೊಡ್ಡ ಪ್ರೋಗ್ರಾಂನಲ್ಲಿ ಭಾರತದ ಪರವಾಗಿ ಪರ್ಫಾರ್ಮ್ ಮಾಡಲು ಅವಕಾಶ ನೀಡಿದ್ದರು. ನೋಡಿದ್ದೆ ಆರ್ಯನ್, ನೀನು ಮಾಡಿದ ತ್ಯಾಗ ವ್ಯರ್ಥವಾಗಲಿಲ್ಲ. ಅಮ್ಮನನ್ನು ನೋಡಿಕೊಳ್ಳುತ್ತಲೇ ನೀನು ಈಗ ವಿಶ್ವವಿಖ್ಯಾತ ಸಂಗೀತಗಾರನಾಗಬಹುದು. ಮೇಘನಾ ಸಂಭ್ರಮದಿಂದ ಹೇಳಿದಳು. ಆರ್ಯನ್ ತನ್ನ ವಯಲಿನ್ ಹಿಡಿದು ಅಮ್ಮನ ಪಾದಕ್ಕೆ ನಮಸ್ಕರಿಸಿದ. ಎಲ್ಲವೂ ನಿನ್ನಿಂದಲೇ ಮೇಘನಾ. ನೀನು ನನ್ನ ಬದುಕಿನ ಸ್ವರವಾಗಿ ಬರೆದಿದ್ದರೆ ನಾನು ಇಂದು ಮೌನವಾಗಿರುತ್ತಿದ್ದೆ. ಈಗ ಆರ್ಯನ್ ತನ್ನ ಮನೆಯ ಹಾಲ್ನಲ್ಲಿ ವಯಲಿನ್ ನುಡಿಸುತ್ತಿದ್ದಾನೆ. ಮೇಘನಾ ಮಗುವಿನಂತೆ ಸಾವಿತ್ರಮ್ಮನಿಗೆ ಕತೆ ಹೇಳುತ್ತಿದ್ದಾಳೆ. ಆ ಮನೆಯ ಗೋಡೆಗಳ ಮೇಲೆ ಮೇಘನಾ ಬಿಡಿಸಿದ ಚಿತ್ರಗಳು ರಾರಾಜಿಸುತ್ತಿವೆ. ಆರ್ಯನ್ ನುಡಿಸುತ್ತಿದ್ದ ಸ್ವರಗಳು ಇಡೀ ಮನೆಗೆ ಹೊಸ ಜೀವ ನೀಡಿದ್ದವು. ನಿಜವಾದ ಪ್ರೀತಿ ಎಂದರೆ ಕೇವಲ ಜೊತೆಯಲ್ಲಿ ಇರುವುದಲ್ಲ, ಒಬ್ಬರ ಜವಾಬ್ದಾರಿಯಲ್ಲಿ ಇನ್ನೊಬ್ಬರು ಭಾಗಿಯಾಗುವುದು. ಧರ್ಮ ಮತ್ತು ಕರ್ತವ್ಯದ ಹಾದಿಯಲ್ಲಿ ನಡೆದರೆ ಕಾಲವೇ ನಮ್ಮ ಕನಸುಗಳನ್ನು ನನಸು ಮಾಡುವ ದಾರಿಯನ್ನು ತೋರಿಸುತ್ತದೆ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.